ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ವಿ ಫಸ್ಟ್ ಗೇಟ್ ಇರುವಂಥ HP ಗ್ಯಾಸ್ ಹತ್ರ ನಾವಿಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ನಿನ್ನೆ ನಡೆದಿರುವಂಥ ಘಟನೆಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನೋದೊಂದು ಏನಲ್ಲಿ ಬ್ಯಾನರ್ ಹಾಕಿದ್ರು, ಆ ಬ್ಯಾನರ್ನ ಕಾಂಗ್ರೆಸ್ ಬಂದುಬಿಟ್ಟು ಅದನ್ನು ಕಿತ್ ಮಾಡಿದ್ದಾರೆ. ಮೋದಿಜಿ ಬಗ್ಗೆ ಇಲ್ಲಿ ತುಂಬ ಬ್ಯಾಡಾಗಿ ಮಾತಾಡ್ಕೊಂತ ಹಾಗೆ ಮತ್ತೇನೋ ಅದು ಹಂಚಲಾಯಿತು ಅಂತ ಹೇಳ್ತಾ ನಮ್ಮ BJP ಕಾರ್ಯಕರ್ತರು ತುಂಬ ಆಕ್ರೋಶದಿಂದ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರು. ಕಾರಣ ಆಗಬಾರ್ದು ಯಾವತ್ತಿಗೆ. ಹಾಗಾಗಿ ದೇಶ ಕಂಡಂಥ ಪ್ರಧಾನಿಗಳಿಗೆ ನಾವು ಮರ್ಯಾದೆ ಕೊಡೋದೈತೆ. ಹಚ್ಕೊಳ್ರಿ ಬೀದಿಯಲ್ಲಿ ಸುಮಾರು ಹಚ್ಕೊಳ್ಳಿ, ಯಾರು ಬೇಡಂಬಕ್ಕಲ್ಲ ಅವ್ರಿಗೆ. ಯಾಕಂದ್ರೆ ದೇಶ ಕಂಡಂಥ ಪ್ರಧಾನಿಗಳಿಗೆ ಹಚ್ಚಿದ್ರೆ ಯಾರಿಗಾದ್ರೂ ಅವಮಾನನೇ. ಅಂಥವ್ರನ್ನ ಇಮಿಡಿಯೇಟ್ಲಿ ಕರ್ಕೊಂಡು ಅವ್ರನ್ನ FIR ಮಾಡಿ ಅವ್ರನ್ನ ಬಂಧಿಸ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಮೇಡಮ್. ಸರ್, ಹಾಗಾದರೆ ಇಲ್ಲಿ ಇಲ್ಲಿ ನಮ್ಮದು ಕ್ವಶನ್ ಏನು ಅಂತಂದರೆ, ಹಾಗಾದರೆ ಇಲ್ಲಿ ಮಾಡೋಂಥ HP ಗ್ಯಾಸಲ್ಲಿರುವಂಥ ಓನರ್ ಇದು ಅವಕಾಶ ಮಾಡಿಕೊಟ್ಟಿರ್ಬೋದೇನೋ ಮೇಡಮ್? ಇಲ್ಲ ಮೇಡಮ್, ಅವ್ರಿಗೂ ಕೂಡ ಗೊತ್ತಿಲ್ಲ. ಅವ್ರಿಗೂ ಕೂಡ ಬೆದರಿಸಿದಾರಂತೆ ಮೇಡಮ್. ಇಲ್ಲಿ ಬಂಕ್ ಓನರಿಗೂ ಕೂಡ ಬೆದರಿಸಿ ಅದು ನಾವು ಹಚ್ಚಿಸ್ತೀವಿ ಅಂತೇಳಿ ಅವ್ರಿಗೂ ಕೂಡ ಅವ್ರ ಮುಖಾಂತರ ಕೂಡ ಇವಾಗ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀವಿ. ಓನರ್ ಬೇಡ ಅಂತ ಹೇಳಿದ್ರು ಸಹ ಅವರು ಬಂದು ಡೈರೆಕ್ಟು ನಾವು ಹಚ್ಚುತ್ತೀವಿ, ನೀವು ಏನು ಮಾಡ್ತೀರಿ ಅಂತಂದೇಳಿ ಅವ್ರಿಗೆ ಬೆದರಿಸಿ ಎದುರಿಸಿ ಕಳೆದ 3 ದಿನಗಳಿಂದ ಅಂಟಿಸ್ಯಾರ. ಅದೇ ನಮ್ಮ ಮೋದಿ ಅಭಿಮಾನಿಗಳು ಬಂದು ಅದನ್ನ ಕಿತ್ತಿ ಮಾಡಿದರೆ ಮತ್ತೆ ನಿನ್ನೆ ಒಂದು 4-5 ಗಂಟೆ ಸುಮಾರು ಬಂದು ಮತ್ತೆ ಆ ಥರ ಕಿಡಿಗೇಡಿಗಳು ಪೋಸ್ಟ್ ಹಚ್ಚಾರ. ನಾವು ಅದೇ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡಿದ ನಂತರ ಅವರು ಯಾರು ಬಂದು ಬೆದರಿಸಿದ್ದಾರೆ ಅಂತ ಏನಾದರೂ ಮಾಹಿತಿನ ನಿಮ್ಮಲ್ಲಿ ಕೊಟ್ಟಿದ್ದಾರೆ ಮೇಡಮ್? ಮಾಹಿತಿ ಕೊಟ್ಟಿದ್ದಾರೆ. ಈಗ ಪೊಲೀಸರಿಗೆ ಸಹ ಅವರು ಇನ್ಫಾರ್ಮೇಷನ್ ಮಾಡಿದ್ದಾರೆ. ಅವ್ರ ಮೇಲೆ ಸಹ FIR ಮಾಡೋಕ್ಕೆ ಸಹ ಅವರು ಸಹ ರೆಡಿ ಇದ್ದಾರೆ. CC ಕ್ಯಾಮ್ರಾದಲ್ಲಿ ಸಹ ರೆಕಾರ್ಡ್ ಆಗಿದೆ. ಯಾರು ಬಂದು ಸರ್ ಈ ರೀತಿ ಮಾಡಿದ್ದಾರೆ ಅಂತ ನಿಮ್ಮ ಸ್ವಲ್ಪ ಹೆಸರು ಕೊಡೋಕ್ಕಾಗ? ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಸಮೇತ ಹಾಕಿದ್ದಾರೆ. ಎಲ್ಲತ್ತಲ್ಲೂ ವೈರಲ್ ಕೂಡ ಆಗಿದೆ ಮೇಡಮ್. ನಾವೇ ಮಾಡಿದ್ವಿ ಅಂತೇಳಿ ಅವರು ಇದು ಮಾಡಿದ್ದಾರೆ. ಅವ್ರದ್ದೇ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಅವರು ಎಲ್ಲ ನಾವು ಹಿಂಗೆ ಮಾಡಿದ್ದೀವಿ ಅಂತಂದೇಳಿ ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಪೋಸ್ಟ್ ಅಂಟಿಸಿದ್ದಾರೆ. ಈಗ ಆ ಪೋಸ್ಟ್ ಅಂಟಿಸಿದ್ರು ಸಹ ಇಲ್ಲಿನ SP ಆಗಿರ್ಬೋದು, ಇಲ್ಲಿನ ಪೊಲೀಸ್ ವರ್ಗದವರಾಗಿರ್ಬೋದು ಯಾವುದೇ ರೀತಿ ಕ್ರಮ ಸಹ ತಗೊಂಡಿಲ್ಲ. ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಆ ಕ್ರಮ ಆದರೂ ಅವ್ರ ವಿರುದ್ಧ FIR ಆಗೋವರೆಗೂ ನಾವು ಯುವ ಮೋರ್ಚಾ ವತಿಯಿಂದ ನಾವು ಧರಣಿನ ನಾವು ನಿಲ್ಲಿಸಲಿ. ಇದು ಸ್ಟಾರ್ಟಿಂಗ್. ಇನ್ನು ಮುಂದೆ ನಮ್ಮ ನಾಯಕರಿಗೂ ಸಹ ಇನ್ನೂ ಮಾಹಿತಿ ಹೋಗಿಲ್ಲ. ಇದು ದೊಡ್ಡ ಹೋರಾಟಕ್ಕೆ ಸಹ ನಾವು ಕರೆ ಕೊಡ್ತೀವಿ. ಇವತ್ತು ಎನಿ ಕಂಡೀಷನ್ ಇವತ್ತು ಏನಾದರೂ ಅವ್ರ ವಿರುದ್ಧ FIR ಆದರೆ ನಾವು ಇಲ್ಲಿಂದ ತೆರಳ್ತೀವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಹಮ್ಮಿಕೊಳ್ತೀವಿ. ಮೇಡಮ್ ಅವರೇ, ಇಲ್ಲಿ ಇಡೀ ವಿಶ್ವ ಕಂಡಂಥ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಲ್ಲಿ ಏನು ಮಾಡ್ತಿದ್ದಾರೆ ನೋಡಿರಿ. ಇಲ್ಲೆಲ್ಲ ಕಾಂಗ್ರೆಸ್ಸಿನ ಯುವಕರೆಲ್ಲ ಇವರು ಕಾಂಗ್ರೆಸ್ನವರು ಈ ಜಿಂಜೆ ಅಂತೇಳಿ ಹೇಳ್ಕೊಂಡು ಈ ಗನ್ನೆಲ್ಲ ತೋರಿಸ್ತಾ ಈ ಸಂಸ್ಕೃತಿ ಏನಿದು ಕಾಂಗ್ರೆಸ್ ಅವ್ರದ್ದು ಇಲ್ಲಿ ಇಡೀ ದೇಶದಲ್ಲಿನೇ ಇದು ಖಂಡಿಸ್ತೀವಿ ನಾವು. ಯಾಕಂದರೆ ಯುವಕರು ಯಾರು ಈ ಥರ ಗನ್ನ ಸಂಸ್ಕೃತಿ ತೋರಿಸಲ್ಲ. ಈ ಕಾಂಗ್ರೆಸ್ಸವ್ರಿಗೆ ಆಲೋಚನೆ ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಯಾಕೆ ದ್ವೇಷ ಬಿತ್ತುತ್ತಾ ಇದ್ದಾರೆ? ಇಡೀ ದೇಶನೇ ಇಡೀ ರಾಷ್ಟ್ರನೇ ಮೆಚ್ಚಿದಂಥ ನಾಯಕ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಸಾಹೇಬರು. ಆದರೆ ಈ ಥರ ಗನ್ನು ಸಂಸ್ಕೃತಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ಜಿಂಜೆಗಳು ಯಾರೂ ಮಾಡಿಲ್ಲ. ಜಿಂಜೆ ಹೆಸರು ಹೇಳಿ ಇವತ್ತು ನೈತಿಕತೆನೇ ಇಲ್ಲ ಕಾಂಗ್ರೆಸ್ಸವ್ರು ಬಂದು ಮಾತಾಡಲಿಕ್ಕೆ ಜನರಲ್ಲಿ. ಇವತ್ತು ಹಿಂಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಪಮಾನ ಮಾಡ್ತೀರಿ ನೀವು. ನರೇಂದ್ರ ಮೋದಿ ಯಾವುದೇ ಒಂದು ಸಣ್ಣ ತಪ್ಪಿಲ್ಲ ಅಂತೇಳಿ ಈ ಥರ ನೀವು ನೀವು ಮಸೀವರು ಕೆಲಸ ಮಾಡ್ತಿದ್ದೀರಿ. ಇದು ಯಾರು ಕೂಡ ಖಂಡನೆ. ಇದು ಇಡೀ ಅಭಿಮಾನಿಗಳು ಬಂದು ಈಗ ತೆಗೆದಿದ್ದಾರೆ. ಮೋದಿ ಸಾಹೇಬ್ರ ಅಭಿಮಾನಿಗಳು ಬಂದು ತೆಗೆದಿದ್ದಾರೆ. ಆದರೂ ಕೂಡ ಮತ್ತೆ ಬಂದು ನೀವು ಹಚ್ಚುತ್ತಿದ್ದೀರಿ ಅಂದರೆ ನೀವು ಬರೋ ದಿನಗಳಲ್ಲಿ ನೀವು ಇದಕ್ಕೆ ತಕ್ಕಪಟ್ಟ ಜನರು ಕಳಿಸ್ತಾರೆ. ಜನರು ಭಾಳ ಮೋದಿ ಅಭಿಮಾನ ಕೋಟಿಗಟ್ಟಲೆ ಇದ್ದಾರೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನೀವು ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ನೀವು ಇಷ್ಟು ಈಳವಾಗಿ ಮಾಡ್ತಿದ್ರಿ. ಈ ಸಂಸ್ಕೃತಿ ನಿಮ್ಮದು ಕಾಂಗ್ರೆಸ್ ಅವ್ರದ್ದು. ಯಾಕೆ ಈ ಥರ ಮಾಡ್ತಿದ್ರಿ ನೀವು? ದೇಶ ರಾಜಕಾರಣ ಯಾಕೆ ಮಾಡ್ತಾಯಿದ್ದಾರೆ ಅಂತ ನಮಗೆಲ್ಲ ನೋವಾಗಿದೆ. ಇವತ್ತು ಮೋದಿ ಅಭಿಮಾನಿಗಳಲ್ಲಿ ಇಡೀ ದೇಶದಲ್ಲಿ ಈ ವೈರಲ್ ಮಾಡ್ತಾಯಿದ್ರಿ ನೀವು. ಈ ತಪ್ಪು ಇದು. ಇವು ಯಾವ ಥರ ಯಾವತ್ತು ರಾಜಕೀಯ ಈ ಥರ ಮಾಡಿಲ್ಲ, ಯಾರೂ ಕೂಡ ಮಾಡಿಲ್ಲ ಮೇಡಮ್. ಯಾವುದೇ ರಾಜಕೀಯ ಪಕ್ಷ ಕೂಡ. ವೀಕ್ಷಕರೇ, 3 ದಿನ ಹಿಂದಗಡೆ ಬಂದು BJP ಅಭಿಮಾನಿಗಳಾಗಿರ್ಬೋದು, ಮೋದಿ ಅಭಿಮಾನಿಗಳು ಆಗಿರ್ಬೋದು, ಅವ್ರು ಬಂದು ಈ ಕಿತ್ತಲಾಗಿರುವಂಥದ್ದು ಮಾಡಿದ್ದಾರೆ. ಅದು ಪುನಃ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನು ಪುನಃ ಮಾಡ್ತಾ ಇದ್ದಾರೆ ಅನ್ನೋದು ಅವರು ತುಂಬ ಆಕ್ರೋಶದಿಂದ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ಮೇಡಮ್, ನಾವು ಹಿಂಗೆ ಪೆಟ್ರೋಲ್ ಹಾಕ್ಸೋಣಕ್ಕೆ ಬಂದಿದ್ವಿ ಗಾಡಿ. ಓಕೆ ಸರ್. ಬಂದಾಗೆ ನಾವು ಪೋಸ್ಟ್ ನೋಡಿದೆ ಮೋದಿ ಅಭಿಮಾನಿಗಳು. ನಾವು ಮೋದಿಜಿ ಎಷ್ಟೆಲ್ಲ ಮಾಡಿದ್ದಾರೆ ಅದು ನಮಗೆ ಗೊತ್ತಿದೆ. ಅದು ಮೋದಿಜಿ ಫೋಟೋ ಹಚ್ಚಿದ್ದಕ್ಕೆ ನಾವೆಲ್ಲ ಕಿತ್ತಿದ್ದೀವಿ ನಾವೆಲ್ಲ ಟೀಮೆಲ್ಲ. ಮತ್ತು ಆಮೇಲೆ ನೆಕ್ಸ್ಟ್ ಡೇ ಏನು ಕಿತ್ತಾರಂತೆಲ್ಲ ಸುಮ್ಮನೆ ಆದ್ವಿ. ಮತ್ತು ನೆಕ್ಸ್ಟ್ ಡೇ ಹಿಂಗೆ ಬಂದಾಗೆ ಮತ್ತೆ ಇಲ್ಲಿ ಏನು ಪೋಸ್ಟರ್ ಹಚ್ಚಿದ್ದು ನೋಡಿ ಮತ್ತೆ ಬಂದು ನೋಡಿದ್ವಿ. ಇಲ್ಲಿ ಎಲ್ಲ BJP ಕಾರ್ಯಕರ್ತರು ಮೇಡಮ್ ಎಲ್ಲ ನಾವೆಲ್ಲ.
ಸರ್ ನಮಸ್ಕಾರ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀರಾ ಸರ್? ಮೇಡಮ್, ಈಗ ಯೂತ್ ಕಾಂಗ್ರೆಸ್ನವ್ರು ಅಂತೇಳಿ ಯೂತ್ ಅಂತೇಳಿ ಅವ್ರು ಬಂದು ಪೋಸ್ಟರ್ ಹಾಕಿದ್ದಾರೆ. ಪೋಸ್ಟರ್ ಹಾಕಿದ್ರಲ್ಲಿ ನೀವು ನೋಡ್ಬೋದು ಹಿಂದೆ ಆಗಲೇ ಮೋದಿಗೆ ಜಂಜಟ್ಗಳಿಗೆ ಓಡಿಸಿದ್ದು, ಮೋದಿಗೆ ಜಂಜಟ್ಗಳಿಗೆ ಹೇಳಿದ್ದು ಅಂತೇಳಿ. ಆ ಪೋಸ್ಟರ್ ಅನಿಸಿದ್ದು ಜಂಜಟ್ಗಳ ಬಗ್ಗೆ ಏನು ಹೇಳ್ತಿದಾರಲ್ಲ, ಜಂತರ ಮಂತರದಲ್ಲಿ ಇವ್ರೇನು ಸ್ಟ್ರೈಕ್ ಮಾಡಿದ್ರು, ಏನು ಹೋರಾಟ ಮಾಡಿದ್ರು, ಬಂದು ಚರ್ಚೆ ಮಾಡೋಣ ಸದನದಿಂದ ಓಡಿ ಹೋಗ್ತಾರೆ. ಇವ್ರ ನಾಯಕನೇ ಓಡಿ ಹೋಗ್ತಾರೆ. ಇವ್ರು ಜಂಜಟ್ಗಳಿಗೆ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಇವರು ಇಲ್ಲಿ ಮುಖವಾಡವನ್ನು ಧರಿಸ್ಕೊಂಡು, ವಿದ್ಯಾರ್ಥಿಗಳ ರೂಪದ ಮುಖವಾಡ ಧರಿಸ್ಕೊಂಡು ಹೇಳ್ತಿದ್ದಾರೆ. ಬಿಟ್ಟರೆ ಇವ್ರು ಯಾರು ಸಮೇತ ಹೋರಾಟಕ್ಕೆ ಮಾಡೋರಲ್ಲ, ಹೋರಾಟದಲ್ಲಿ ಇರೋರಲ್ಲ. ನಾವು ಹೋರಾಟದಲ್ಲಿ ಇರೋದು ನೋಡೋರಾದ್ರೆ ಜಡ್ಜ್ಗಳು ಡೆಲ್ಲಿಲಿ ಒಂದೇ ಇರಲಿಲ್ಲ, ಜಾರ್ಖಂಡದಲ್ಲಿ ಇದ್ದಾರೆ. ಜಾರ್ಖಂಡದಲ್ಲಿ ಏನಕ್ಕೆ ಬರ್ತಾ ಇಲ್ಲ? ಯೂತ್ ಕಾಂಗ್ರೆಸ್ ಏನಕ್ಕೆ ಮಾತಾಡ್ತಿಲ್ಲ? ಧಾರವಾಡದಲ್ಲಿ ಆಗಿದ್ದು ಮ್ಯಾಟ್ರ್ ಏನಕ್ಕೆ ಮಾತಾಡ್ತಾ ಇಲ್ಲ? ಇವ್ರು ಯಾರು ಸಮೇತ ವಿದ್ಯಾರ್ಥಿಗಳು ಸಪೋರ್ಟ್ ಇಲ್ಲ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು, ಅವ್ರ ದಿಕ್ಕು ತಪ್ಪಿಸ್ಲಿಕ್ಕೆ, ದಾರಿ ತಪ್ಪಿಸ್ಲಿಕ್ಕೆ ಇದೊಂದು ಹೇಳ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ. ಎಜುಕೇಷನ್ ಮಿನಿಸ್ಟರ್ ಇಳಿಸಿದ್ರು, ಇನ್ನೊಬ್ಬ ಎಜುಕೇಷನ್ ಮಿನಿಸ್ಟರ್ ಬಂದರು ಅಲ್ಲಿಗೆ. ಬಟ್ ಆದರೆ ಇವ್ರು ಮಾಡಿದ ಹೋರಾಟ ಓನ್ಲಿ ಎಜುಕೇಷನ್ ಮಿನಿಸ್ಟರ್ ಇಳಿಸಿದ್ರೆ ಆಗಲಿಲ್ವಲ್ಲ, ಮುಂದೆ ಹೋಗ್ಬೇಕಾಗಿತ್ತು. ಜಾರ್ಖಂಡ್ನಲ್ಲಿ ಅದೇ ವಿದ್ಯಾರ್ಥಿಗಳು ಸತ್ತರು, ಹೋರಾಟ ನೋಡಿದ್ವಿ. ಅಲ್ಲಿ ಹೆಂಗೆ ಲಾಠಿ ಚಾರ್ಜ್ ಮಾಡ್ತಿರೋ ನೋಡ್ತಿದ್ವಲ್ಲ. ಜಾರ್ಖಂಡ್ನಲ್ಲಿ ಸರ್ಕಾರ ಯಾರ್ದು? ಇವ್ರದೇ ಸರ್ಕಾರ. ಮತ್ತು ಅದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಈಗ ಯೂತ್ ಕಾಂಗ್ರೆಸ್ ನೇರವಾಗಿ ಕೇಳ್ತಾರೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಕ್ವಶನ್, ಜಾರ್ಖಂಡಲ್ಲಿ ಮಾಡ್ತಿರೋಂಥ ನಿಮ್ಮ ದಾಳಿ ಯಾರು ಪ್ರೇರಿತ? ಇಲ್ಲಿ ಮೋದಿ ಅವರು ನೇರವಾಗಿ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿದ್ರಿ. ಅಸೆಂಬ್ಲಿ ಮೇಲೆ ದಾಳಿ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿದ್ದಾರು, ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರು. ಅದನ್ನ ಯಾಕೆ ನೋಡ್ತಾ ಇಲ್ಲ? ಮೀಡಿಯಾದಲ್ಲಿ ಅದನ್ನು ಸಮೇತ ಬಂದಿದೆಯಲ್ಲ, ಆದ್ರೆ ಯಾರು ನೋಡ್ತಾ ಇಲ್ಲ. ಇವರು ಮುಖವಾಡ ಧರಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ. ಅದನ್ನ ಪ್ರೇರೇಪಣೆ ಮಾಡಿ BJP ಅವ್ರನ್ನ ಟಾರ್ಗೆಟ್ ಮಾಡಿ ಮಾಡಲೇಬೇಕಂತಲೇ ಮಾಡ್ತಾ ಇದ್ದಾರೆ, ಬಿಟ್ಟರೆ ಬೇರೆ ಇಲ್ಲ. ಅದರಲ್ಲಿ ಏನಂದರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಯಾರಿಗೂ ಕೂಡ ಎಜುಕೇಷನ್ ಬಂದರೆ ಗೌರ್ಮೆಂಟಲ್ ಪ್ರಾಪರ್ಟಿನ ಅತಿಕ್ರಮಣ ಮಾಡಬಾರ್ದು ಅಂತ ಹೇಳ್ಕೊಟ್ಟಿರ್ತಾರೆ, ಬಿಟ್ಟರೆ ನಮ್ಮ ಟೀಚರ್ಸ್ ಮಾಡಿ ಅಂತ ಎಲ್ಲಿ ಹೇಳ್ಕೊಡಲ್ಲ. ಇವ್ರು ಅತಿಕ್ರಮಣ ಮಾಡಿ ಹೇಳ್ತಾರೆ ಅಂದರೆ ಮತ್ತೆ ಇವ್ರದ್ದೇನಂತ ನಮ್ಗೆ ಗೊತ್ತಾಗುತ್ತೆ ಮೇಡಮ್, ಜನಗಳಿಗೆ ಗೊತ್ತಾಗ್ತಾರೆ, ನೋಡ್ತಾ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ಏನು ಅನಿಸ್ತಿದೆ ಸರ್ ಇವೆಲ್ಲ ಸಮಸ್ಯೆ ನೋಡಿ? ಮೇಡಮ್, ಇದು ಬಂದು ನಮ್ಮ ಬಳ್ಳಾರಿ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಅಂತ ನನ್ನ ಅನಿಸಿಕೆ ಮೇಡಮ್ ಇದು. ಯಾಕಂದರೆ ಬಳ್ಳಾರಿ ಚರಿತ್ರೆಯಲ್ಲಿ ಈ ಥರ ಮಾಡಿರೋದು ಯೂತ್ ಕಾಂಗ್ರೆಸ್ ಅವ್ರು ಮಾಡಿದಾರೋ ಬೇರೆ ಯಾರು ಮಾಡಿದಾರೋ ಗೊತ್ತಿಲ್ಲ ಮೇಡಮ್. ಇದು ಮಾತ್ರ ನಮ್ಮ ನರೇಂದ್ರ ಮೋದಿ ಅವ್ರಿಗೆ, ಯಾಕಂದರೆ ದೇಶ ಕಂಡ ಪ್ರಧಾನಿ ಮಂತ್ರಿಗಳು ಹಾಗೂ ವಿಶ್ವಗುರು ಅಂತ ಹೇಳುತ್ತಾ ನಮ್ಮ ಮೋದಿ ಅವ್ರ ಬಗ್ಗೆ ಈ ಥರ ಮಾಡಿರೋದೆಲ್ಲ ಭಾಳ ತಪ್ಪು. ದಯವಿಟ್ಟು ಬಳ್ಳಾರಿಯ ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟು ಇದು ಬರುತ್ತೆ ಮೇಡಮ್. ಯಾಕಂದರೆ ಕಾನೂನನ್ನೇ ಇವಾಗ ಸರಿಗಿಲ್ಲ ಅಂತೇಳಿ, ಯಾಕಂದರೆ ಪ್ರಧಾನಮಂತ್ರಿಗೆ ಅವ್ರು ಸ್ಟಿಕ್ಕರ್ ಹಚ್ಚಿದ ಮೇಲೆ ನಮ್ಮಂಥ ಸಾವಿರ ಜನರು ಯಾಕೆ ಹಚ್ಚಲ್ಲ, ಯಾಕೆ ಅವ್ರ ಬಗ್ಗೆ ದೌರ್ಜನ್ಯ ಕೂಡ ಮಾಡಲ್ಲ. ಅದನ್ನು ಮೊದಲು ಫಸ್ಟು ಅತಿ ಶೀಘ್ರದಲ್ಲೇ ಕಾನೂನದಲ್ಲಿ SP ಅವರು ಬಂದು ಅವರು ಕೂಡಲೇ ಅರೆಸ್ಟ್ ಮಾಡಿ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಿದ್ವಿ. ಥ್ಯಾಂಕ್ ಯು. ಇಲ್ಲಿ ಸಮಸ್ಯೆ ಏನಾಗಿರೋದಂತಂದರೆ ನಮ್ಮ ಕಾಯ್ತಾ ಇರುವಂಥ ಪ್ರಧಾನಿ ಮೋದಿ ಅವರಿಗೆ ಈ ಥರ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ನ್ಯಾಯ ಎಲ್ಲಿದೆ, ಸರ್ಕಾರ ಎಲ್ಲಿದೆ ಅನ್ನೋದೇ ದೊಡ್ಡ BJP ಇರೋದು ಒಂದು ಕಾಂಗ್ರೆಸ್ ಪರವಾಗಿ ಒಂದು ವಿರುದ್ಧವಾಗಿ ಒಂದು ಮಾತಾಡ್ತಾ ಇರೋದೊಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಇರ್ಬೋದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.